ಹಾಯ್ ಸ್ಟೂಡೆಂಟ್ಸ್, ನೀವು ಫೈನಲ್ ಇಯರ್ ಇರ್ತೀರಾ. BCom, BA, BCA, BBA ಅವ್ರಿಗೆ ಇಂಟರ್ನ್ಶಿಪ್ ಅಂತ ಮಾಡ್ತಾ ಇರ್ತಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ ಶೇರ್ ಮಾಡಿ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ 100% ಯೂಸ್ ಆಗುತ್ತೆ. ಹೌದಾ? ಸೊ ಯಾವ ಥರ ಇಂಟರ್ನ್ಶಿಪ್ ಮಾಡ್ಕೋಬಹುದು ವಿತ್ ಅರ್ನ್ ಮನಿ. ಹೌದಾ? ಸೊ ನೀವು ಅರ್ನ್ ಕೂಡ ಮಾಡ್ಕೋಬಹುದು. ಒಂದು 2 ಮಂತ್ಸ್ ಅಲ್ಲಿ ಒಂದು 35,000 ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ನೋಡಿ, ಟ್ರೈ ಮಾಡಿ. ನನಗೂ ಅಷ್ಟು ವ್ಯಾಲಿಡ್ ಅಂತ ಅನಿಸಿದೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅವ್ರೇನಾದ್ರು ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ನೀವು ರಿಜಿಸ್ಟರ್ ಆಗ್ತೀರಾ. ರಿಜಿಸ್ಟರ್ ಆಗಿ ಅವ್ರೇನಾದ್ರು ನಿಮಗೆ ವರ್ಕ್ ಮಾಡಕ್ ಕೊಡ್ತಾರೆ. ವರ್ಕ್ ಮಾಡಕ್ ಕೊಟ್ಟಾಗ ನಿಮ್ಗೆ ಏನಾದ್ರು ಅಮೌಂಟ್ ತುಂಬಿ ನೀವು ಫಸ್ಟ್ ಅಂತ ಹೇಳಿದ್ರೆ ದಯವಿಟ್ಟು ತುಂಬಕ್ ಹೋಗ್ಬೇಡಿ, ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಹೌದಾ? ಇಲ್ಲಪ್ಪ ಅದು ಫ್ರೀ ಆಗಿದೆ, ಕಂಪ್ಲೀಟ್ ಫ್ರೀ ಅಂತ ಹೇಳಿದ್ದಾರೆ. ಫ್ರೀ ಅಂತ ಇದ್ರೆ ಸ್ಟೈಫಂಡ್ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ ಅಟ್ಲೀಸ್ಟ್ ಒಂದು ಸರ್ಟಿಫಿಕೇಟ್ ಆಗುತ್ತೆ. ಸರ್ಟಿಫಿಕೇಟ್ ಆದ್ರೆ ಅದಾದ್ರೂ ಸಾಕು ನೀವು ಇಂಟರ್ನ್ಶಿಪ್ ಮಾಡ್ಕೊಳ್ಳಿಕ್ಕೆ. ಹೌದಾ? ಸೊ ಫೈನಲ್ ಇಯರ್ ಇಂಟರ್ನ್ಶಿಪ್ ಇದ್ದೇ ಇರುತ್ತೆ. ಯಾವ ತರ ಮಾಡೋದು ಫುಲ್ ಡೀಟೇಲ್ ಆಗಿ ಹೇಳಿದೀನಿ. ಸೊ ಸ್ಕಿಪ್ ಮಾಡಕ್ ಹೋಗಬೇಡಿ, ಎಂಡ್ ತನಕ ನೋಡಿ. ಕ್ರಿಯೇಟ್ ಮಾಡಿ ಬರುತ್ತೆ. ನಿಮ್ದು ಯಾವ್ದಾರ ಜಿಮೇಲ್ ಅಕೌಂಟ್ ನ ಆಡ್ ಮಾಡ್ಕೊಂಡು ಎಂಟ್ರಿ ಕೊಡಿ. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ. ಅಪ್ಲೈ ನಾವು ಕ್ಲಿಕ್ ಮಾಡಿದ್ಮೇಲೆ ವೇಟ್ ಮಾಡಿ, ಸರ್ವರ್ ಬಿಸಿ ಇದೆ. ಅಪ್ಲೈ ನಾವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನ್ ಬರುತ್ತೆ ನಿಮಗೆ, ಗೆಟ್ ಇಂಟರ್ನ್ಶಿಪ್ ಜಾಬ್ ಪ್ರಿಪರೇಷನ್ ಟ್ರೈನಿಂಗ್ ಫ್ರೀ. ಹೌದಾ? ಸೊ ಇಲ್ಲೊಂದು ಇರುತ್ತೆ. ಸೊ ಅದನ್ನ ಬೇಕಾದ್ರೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ಕೆಳಗಡೆ ಅವ್ರು ಹೈರಿಂಗ್ ಮಾಡ್ತಾ ಇದಾರೆ 2 ಮಂತ್ಸ್ ಪರ್ಪಸ್ ಅಷ್ಟೇ, ಅದನ್ನ ಬೇಕಾದ್ರೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕಲ್ಲ ಎರಡರಲ್ಲಿ ಒಂದು ಕ್ಲಿಕ್ ಮಾಡ್ಕೊಳ್ಳಿ. 2 ಮಂತ್ಸ್ ಪರ್ಪಸ್ ಅಷ್ಟೇ, ಯಾಕಂದ್ರೆ ಇಂಟರ್ನ್ಶಿಪ್ ಇರುತ್ತೆ 2 ಮಂತ್ಸ್. ಇದೇ 13th ಲಾಸ್ಟ್ ಡೇಟ್. ಹೌದಾ? October 30 ಲಾಸ್ಟ್ ಡೇಟ್ ಇದೆ. ಅಂಡ್ ನಿಮಗೆ 9,000 to 12,000 rupees ಸ್ಟೈಪಂಡ್ ಬರುತ್ತೆ. ಹೌದಾ? 13th ಲಾಸ್ಟ್ ಇದೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೋಡ್ ಯುವರ್ ರೆಸ್ಯೂಮ್ ಒಂದು ಅಪ್ಲೋಡ್ ಮಾಡಬೇಕು. ನಿಮ್ಗೆ ನೀಟಾಗಿ ಒಂದು ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊಂಡು ಪ್ರೊಸೀಡ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮುಗಿದೋಯ್ತು. ಸಬ್ಮಿಟ್. ಹೌದಾ? ಇಷ್ಟು ಮಾಡಿದ್ರೆ ಸಕ್ಸಸ್ಫುಲಿ ಅಂತ ಬರುತ್ತೆ. ಹೌದಾ? ನೀವು ಯಾರು ಇಷ್ಟು ಮಾಡಿ ಅದ್ ಮಾಡ್ತಾರಲ್ಲ ಅವರೇ ಮೇ ಬಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ಸುತ್ತೆ. ಕಾಂಟ್ಯಾಕ್ಟ್ ಮಾಡಿದ್ರೆ ಅಪ್ಲೈ ಮಾಡೋಂಗ್ ಮಾಡಿ. ಅವ್ರು ಕಾಂಟ್ಯಾಕ್ಟ್ ಮಾಡ್ಲಿ ಬಿಡ್ಲಿ, ಆಮೇಲೆ ಸೆಕೆಂಡ್ ನೋಡೋಣ. ಸೊ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ, ಅಪ್ಲೈ ಮಾಡಿ. ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ. ಸ್ಟೈಫಂಡ್. ಹೌದಾ? ಕಾಲೇಜ್ ಕಲಿತಾ ಮಂತ್ಲಿ ಒಂದು 5,000 rupees ಅರ್ನ್ ಮಾಡುವಂತ ಚಾನ್ಸ್ ಇದೆ ಅಂತ ನಾನು ಅನ್ಕೊಂಡು ವಿಡಿಯೋ ಮಾಡಿದೀನಿ. ಸೊ ನೋಡೋಣ, ಅವ್ರು ಏನಾದ್ರು ಅಡ್ವಾನ್ಸ್ ಅಮೌಂಟ್ ಕೇಳಿದ್ರೆ 100% ಮಾಡಕ್ ಹೋಗ್ಬೇಡಿ, ಇವಾಗಲೇ ಹೇಳ್ತಿದ್ದೀನಿ. ಹೌದಾ? ಸೊ ನಾನೇನು ವಿಡಿಯೋ ಮಾಡಿ ಹಾಕಿದ್ದೀನಿ ಅಂತೇಳಿ ಬಾ ಅಂತ ನಮ್ಮ ಸರ್ ಹೇಳಿದಾರೆ ಬಾ ಅಂತೇಳಿ ಅಪ್ಲೈ ಮಾಡಿ. ಆಮೇಲೆ ಅವ್ರು ದುಡ್ಡು ಕೇಳಿದಾರೆ ಅಂತ ಪೇ ಮಾಡೋದಲ್ಲ. ಪೇ ಮಾತ್ರ ಯಾರು ಮಾಡಕ್ ಹೋಗ್ಬೇಡಿ. ಅಮೌಂಟ್ ಯಾರು ಕೇಳಿದ್ರೆ ಸ್ಕಿಪ್ ಮಾಡಿಬಿಡಿ ಅಷ್ಟೇ. ಹೌದಾ? ಸೊ ನೀವು ಫ್ರೀ ಸರ್ಟಿಫಿಕೇಟ್ ಬಂದ್ರು ಸಾಕು. ಬೇಕಾದ್ರೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ 100% ಎಕ್ಸಾಮ್ ಅಲ್ಲಿ ನಿಮ್ಗೆ ಫೈನಲ್ ಇಯರ್ಗೆ ಕೇಳ್ತಾರೆ. ನೀವು ಅಮೌಂಟ್ ಸ್ಯಾಲರಿ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಸರ್ಟಿಫಿಕೇಟ್ ಬಂದ್ರು ನಿಮ್ಗೆ ಯೂಸ್ ಆಗುತ್ತೆ. ಹೌದಾ? ಸೊ ಅವ್ರು ವಿತ್ ಸ್ಯಾಲರಿ ಅಂತ ಹೇಳಿದ್ದಾರೆ. ಸೊ ಬಂದ್ರೆ ಒಳ್ಳೇದೆ, ಸ್ಯಾಲರಿ ಕೊಟ್ರೆ ಒಳ್ಳೇದೆ. ಸಿಕ್ಕರೆ ತಗೊಳ್ಳಿ, ಇಲ್ಲ ಅಂದ್ರೆ ಆಸ್ ಯೂಶುವಲ್ ನಿಮ್ದು ವರ್ಕ್ ಇದೆ ಸರ್ಟಿಫಿಕೇಟ್ ತಗೊಳ್ಳಿ. ಈ ಥರದ್ದು ಅಪ್ಲೈ ಮಾಡೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರಲ್ಲ. ಗ್ರೂಪಿಗೆ ಜಾಯ್ನ್ ಆದ್ರೆ 100% ಸಿಗುತ್ತೆ. ಹೌದಾ? ಸೊ ನಾವು ಎಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ನೀವು ಗ್ರೂಪಿಗೆ ಜಾಯ್ನ್ ಆಗಲ್ಲ, ಏನು ಮಾಡಲ್ಲ. ಸೊ ಪರವಾಗಿಲ್ಲ, ಏನು ಮಾಡಲ್ಲ. ವಿಡಿಯೋ ಯೂಸ್ಫುಲ್ ಆದ್ರೆ ಸಾಕು. ಆದ್ರೆ ಅಟ್ಲೀಸ್ಟ್ ನಮಗೇನು, ನೀವು ಗ್ರೂಪ್ ಅಲ್ಲಿ ಇದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ ಸಿಗುತ್ತೆ ಅಂತ ಅಷ್ಟೇ. ಸೊ ಅದರಿಂದ ಯಾವ್ದೋ ಒಂದು ಗ್ರೂಪಿಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ಗೆ ಯಾವ್ದು ಜಾಯ್ನ್ ಆಗಿ, ನೀವು ವಾಟ್ಸ್ಆಪ್ ಗ್ರೂಪ್ಗೆ ಯಾವ್ದು ಜಾಯ್ನ್ ಆಗಿ 100% ನಿಮಗೆ ಡೈಲಿ ಅಪ್ಡೇಟ್ಸ್ ಇದ್ದೇ ಇರುತ್ತೆ. ಹೌದಾ? ಸೊ ಇದ್ರ ಲಿಂಕ್ ಕೂಡ ಅದರಲ್ಲಿ ಇರುತ್ತೆ. ನೀವು ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಗ್ರೂಪ್ ಸರ್ ಯಾವ್ದು ಇಂಟರ್ನ್ಶಿಪ್ದು ಲಿಂಕ್ ಕಳಿಸಿ ಅಂತ 100% ಶೇರ್ ಮಾಡ್ತೀನಿ. ಹೌದಾ? ಸಿಗುತ್ತೆ. ಹೌದಾ? ಸೊ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ವಿಡಿಯೋಸ್ ಅಲ್ಲಿ ಕೆಳಗಡೆ ಇದ್ದೇ ಇರುತ್ತೆ. ಸೊ ಇರ್ಲಿಲ್ಲ ಅಂದ್ರೂ ವಾಟ್ಸ್ಆಪ್ ಅಲ್ಲಿ ಸಿಗಲ್ಲ, ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ವಾಟ್ಸ್ಆಪ್ ಅಲ್ಲಿ ನೀವು ಏನಾದ್ರು ಜಾಯ್ನ್ ಆಗ್ತದೆ ಅಂದ್ರೆ ನನಗೆ ಪರ್ಸನಲ್ ಆಗಿ ಅಲ್ಲೇ ಮೆಸೇಜ್ ಹಾಕಿ. ನಾನು ಗ್ರೂಪಿಗೆ ಜಾಯ್ನ್ ಆದ್ರೆ ನನ್ನ ನಂಬರ್ ಸಿಗುತ್ತೆ. ನನ್ನ ನಂಬರ್ ಸಿಕ್ಕರೆ ಅದಕ್ಕೆ ಮೆಸೇಜ್ ಹಾಕಿ 100% ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡಿ ಬೇಕಾದ್ರೆ ಅಪ್ಲೈ ಮಾಡ್ಕೋಬಹುದು. ಹೌದಾ? ಇಷ್ಟ ಹೇಳ್ತಾ ನೀವು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇದೇ ತರ ಯಾರು ಅಪ್ಲೈ ಮಾಡ್ತಾರೋ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ನಾನು ಮಾಡ್ತಾ ಇದೀನಿ. ಥ್ಯಾಂಕ್ ಯು. ಬಾಯ್.